Hi guys, so welcome back to my YouTube channel. ನಾನು ಲಾಸ್ಟ್ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇವತ್ತು ನಾವು ಆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಯಾವ್ಯಾವ ಥರ ಸೆಟ್ಟಿಂಗ್ಸ್ ಮಾಡಬೇಕು, ಯಾವುದೆಲ್ಲ ಸೆಟ್ಟಿಂಗ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ನಾವು ಸೆಟ್ಟಿಂಗ್ಸ್ ಮಾಡೋದಕ್ಕಿಂತ ಮುಂಚೆ ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು YT ಸ್ಟುಡಿಯೋ ಅನ್ನೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ. ಈ ಥರ ಸ್ಕ್ರೀನ್ ತೋರಿಸುತ್ತೆ. ಇದಾದಮೇಲೆ ನೆಕ್ಸ್ಟ್ ಸೆಟ್ಟಿಂಗ್ಸ್ಗೆ ಏನು ಮಾಡಬೇಕು ಅಂದರೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಅಲ್ಲಿ ಯೂಟ್ಯೂಬ್ ಡೆಸ್ಕ್ಟಾಪ್ ಅಂತ ಟೈಪ್ ಮಾಡಿ ಫಸ್ಟನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಫಸ್ಟ್ ವೆಬ್ಸೈಟನ್ನು ಕ್ಲಿಕ್ ಮಾಡಿ. ಅದು ಓಪನ್ ಆದಮೇಲೆ ಈ ಥರ ಸ್ಕ್ರೀನ್ ತೋರಿಸ್ಬೇಕು. ನಿಮಗೆ ಈ ಥರ ಸ್ಕ್ರೀನ್ ತೋರಿಸ್ತಿಲ್ಲ, ಈ ಥರ ಸ್ಕ್ರೀನ್ ತೋರಿಸ್ತಿದೆ ಅಂದರೆ ಫಸ್ಟು ಅದನ್ನು ಮೊಬೈಲ್ನ ರಿಫ್ರೆಶ್ ಮಾಡಿ. ಅದು ರಿಫ್ರೆಶ್ ಮಾಡಿದ್ಮೇಲೂ ಇದೇ ಥರ ತೋರಿಸ್ತಿದೆ ಅಂದರೆ ಮತ್ತೆ ಬ್ಯಾಕ್ ಬನ್ನಿ. ಇಲ್ಲಾಂದರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಾರಲ್ಲಿ ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಅಂತ ಟೈಪ್ ಮಾಡಿ. ಫಸ್ಟ್ ಅದು ಕ್ಲಿಕ್ ಮಾಡಿ. ಅದು ಓಪನ್ ಆದಮೇಲೆ ಫಸ್ಟ್ ವೆಬ್ಸೈಟ್ ಏನಿದೆ ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಅಂತ ಅದನ್ನು ಕ್ಲಿಕ್ ಮಾಡಿ. ನಾನು ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ ಡಿಸ್ಪ್ಲೇ ಓಪನ್ ಆಗಿರುತ್ತೆ. ಓಕೆ, ಕ್ಲೋಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಕೆಳಗಡೆ ಬಂದರೆ ಸೆಟ್ಟಿಂಗ್ಸ್ ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲೆ ಎತ್ತಿ ಕೆಳಗಡೆ ಲೆಫ್ಟಲ್ಲಿ ಸೆಟ್ಟಿಂಗ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಜನರಲ್ ಅನ್ನೋದ್ರ ಮೇಲೆ ಡಿಫಾಲ್ಟಾಗಿ ಅದೇ ತೊಗೊಂಡಿರುತ್ತೆ, ಅದರಲ್ಲೇನು ಚೇಂಜಸ್ ಮಾಡೋಂಗಿಲ್ಲ. ನೆಕ್ಸ್ಟು ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಬೇಸಿಕ್ ಸೆಟ್ಟಿಂಗ್ಸ್ ಏನೇನಿದೆ ಅಂದರೆ ಕಂಟ್ರಿ ಆಫ್ ರೆಸಿಡೆನ್ಸಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಕೀವರ್ಡ್ಸ್ ಅಂತ ಇದೆ, ಅಲ್ಲಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ನೇಮ್ ಕೊಟ್ಟಿರ್ತೀರಲ್ಲ ಅದನ್ನು ಟೈಪ್ ಮಾಡಿ. ಈ ಕೀವರ್ಡ್ಸನ್ನು ಏನಕ್ಕೆ ಹಾಕಬೇಕಂದ್ರೆ ನಾವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಬಾರಲ್ಲಿ ನಮ್ಮ ಚಾನಲ್ ಟೈಪ್ ಮಾಡಿದಾಗ ನಮ್ಮ ಚಾನಲ್ ತೋರಿಸ್ಬೇಕು. ಸೊ ಅದಕ್ಕೆ ಕೀವರ್ಡ್ಸನ್ನು ಹಾಕಬೇಕು. ನಿಮಗೆ ಬೇಕಿದ್ರೆ ಸರ್ಚ್ ಬಾರಲ್ಲಿ ಏನಂತ ಸರ್ಚ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಆ ಥರ ಕೀವರ್ಡ್ಸನ್ನು ಹಾಕಿ. ನೆಕ್ಸ್ಟು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ಗೆ ಹೋಗಿ, ಅದರಲ್ಲಿ 3 ಆಪ್ಷನ್ಸ್ ಇರುತ್ತೆ. ಫಸ್ಟ್ ಒನ್ ಆಪ್ಷನ್ ಏನಂದರೆ ನೀವು ನಿಮ್ಮ ವಿಡಿಯೋ ಕಿಡ್ಸ್ಗೋಸ್ಕರ ಮಾಡ್ತಿದ್ರೆ ಅದು ಫಸ್ಟ್ ಒನ್ ಸೆಲೆಕ್ಟ್ ಮಾಡಿ. ಇನ್ನು ಸೆಕೆಂಡ್ ಒನ್ನು ನಾವು ಕಿಡ್ಸ್ಗೋಸ್ಕರ ಅಲ್ಲ, ಅಂದರೆ ದೊಡ್ಡವರು ನೋಡೋವಂಥ ವೀಡಿಯೋಸ್ ಮಾಡ್ತಿದ್ರೆ ಅದನ್ನು ಕ್ಲಿಕ್ ಮಾಡಿ. ಲಾಸ್ಟ್ ಆಪ್ಷನ್ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಇಬ್ಬರು ನೋಡ್ಬೋದು ಅಂದರೆ ಆ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಕೆಳಗಡೆದೆಲ್ಲ ಡಿಫಾಲ್ಟಾಗಿ ಅದೇ ತೊಗೊಂಡಿರುತ್ತೆ. ನೆಕ್ಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿ. ಮತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವ ಪೇಜ್ ಓಪನ್ ಮಾಡಿದ್ವಿ ಅದನ್ನೇ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಫೀಚರ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ ಇರುತ್ತೆ. ಫಸ್ಟ್ ಒನ್ ಅದು ಎನೇಬಲ್ ಆಗಿರುತ್ತೆ, ಇನ್ನು ಸೆಕೆಂಡ್ ಒನ್ ಎನೇಬಲ್ ಮಾಡ್ಕೋಬೇಕು. ಸೆಕೆಂಡ್ ಒನ್ನಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಕೇಳ್ತಿರುತ್ತೆ. ಫಸ್ಟು ನಮ್ಮ ಫೋನ್ ನಂಬರ್ ವೆರಿಫೈ ಮಾಡ್ಕೋಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಡಿಸ್ಪ್ಲೇ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ಅಲ್ಲಿ ವಾಟ್ ಈಸ್ ಯುವರ್ ಫೋನ್ ನಂಬರ್ ಅಂತ ಕೇಳುತ್ತೆ. ನಿಮ್ಮ
ಫೋನ್ ನಂಬರನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಫೋನ್ ನಂಬರ್ಗೊಂದು ಕೋಡ್ ಬರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಆದಮೇಲೆ ಈ ಥರ ಡಿಸ್ಪ್ಲೇ ತೋರಿಸುತ್ತೆ ಫೋನ್ ನಂಬರ್ ವೆರಿಫೈ ಆಗಿದೆ ಅಂತ. ನೆಕ್ಸ್ಟು ಮತ್ತೆ ಪೇಜನ್ನು ಓಪನ್ ಮಾಡ್ಕೊಳ್ಳಿ. ಅದೇ ಪೇಜ್ಗೆ ಹೋದ್ಮೇಲೆ ಮತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಚಾನಲ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಫೀಚರ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿ. ಥರ್ಡ್ ಒನ್ ಆಪ್ಷನ್ ಕ್ಲಿಕ್ ಮಾಡಿ. ಆಕ್ಸೆಸ್ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಏನಕ್ಕೆ ಎನೇಬಲ್ ಮಾಡಬೇಕಂದ್ರೆ ನಾವು ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋ ಮತ್ತು ಲೈವ್ ಹೋಗೋದು ಮತ್ತು 15 ಮಿನಿಟ್ಸ್ ಮೇಲೆ ವಿಡಿಯೋ ಮಾಡಿದರೆ ಅದನ್ನು ಅಪ್ಲೋಡ್ ಮಾಡೋದು, ಆ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಇದು ನಮಗೆ ಕೊಡುತ್ತೆ. ಅದಕ್ಕೋಸ್ಕರ ಎನೇಬಲ್ ಮಾಡಬೇಕು. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಗೆಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೀವು ಯಾವ ಜಿಮೇಲ್ ಅಕೌಂಟಿಂದ ಕ್ರಿಯೇಟ್ ಮಾಡಿರ್ತೀರ ಅಲ್ಲಿಗೆ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕಿಂದ ನೀವು ಫೇಸ್ ವೆರಿಫಿಕೇಷನ್ ಮಾಡಬೇಕು ಅಷ್ಟೇ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್.